ಫಸ್ಟ್ ನಾನು ಸಿ ಕೈ ಚಂದ್ರು ಅಂಕಲ್ ಮತ್ತು ಮುಖ್ಯಮಂತ್ರಿ ಚಂದ್ರು ಯಾರು ಅಂತ ಡಿಫ್ರೆನ್ಸೇ ಗೊತ್ತಿರಲಿಲ್ಲ. ಫಸ್ಟ್ ಅಂದ್ಕೊಂಡೆ ಸಿ ಕೈ ಚಂದ್ರು ಅಂಕಲ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಹುಡುಗ ಹೇಗಿದ್ರು ಪರವಾಗಿಲ್ಲ, ಅಡುಗೆ ಚೆನ್ನಾಗಿ ಮಾಡ್ತಾರಲ್ಲ, ತಿನ್ಕೊಂಡು ಆರಾಮಾಗಿರ್ಬೋದು ಅಂತ ಒಪ್ಕೊಂಡೆ. ಆಮೇಲೆ ಗೊತ್ತಾಯಿತು, ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇವ್ರು ಮುಖ್ಯಮಂತ್ರಿ ಚಂದ್ರು, ಸಿ ಕೈ ಚಂದ್ರು ಅಲ್ಲ ಅಂತ. ಅವಾಗ ಒಂಚೂರು ಬೇಜಾರಾಯಿತು. ಆಮೇಲೆ ಗೊತ್ತಾಯ್ತು ಇವ್ರಿಗೆ ಸ್ಟವ್ ಹೊತ್ಸೋಕ್ಕೇ ಬರಲ್ಲ, ನಾನೇ ಮಾಡಬೇಕು ಎಲ್ಲ ಅಂತ. ಅವಾಗ ಒಂಚೂರು ಬೇಜಾರಾಯಿತು. ಆಮೇಲೆ ನನಗೂ ಏನು ಅಡುಗೆ ಬರ್ತಾ ಇರಲಿಲ್ಲ ಮುಂಚೆ, ಇವಾಗ ಒಂಚೂರು ಕಲಿತಾ ಇದ್ದೀನಿ. ಬಟ್ ಅಮ್ಮನೂ ಪಾಪ ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ. ಒಂದು 2 ಇಯರ್ಸ್ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಡೈಲಿ ನನ್ನ ಅಮ್ಮನೂ ಮಾಡ್ಕೊಡ್ತಾ ಇರಲಿಲ್ಲ, ಯಾವತ್ತೂ ಒಂದಿನ ಸ್ಕಿಪ್ ಮಾಡ್ತಾಯಿದ್ರು. ಬಟ್ ಅಮ್ಮನ ಪ್ರತಿದಿನ ನನಗೆ ಬೇರೆ 6:45 ಅಷ್ಟೊತ್ತಿಗೆ ರೆಡಿ ಮಾಡಿ ಕೊಡ್ತಾಯಿದ್ರು. ಆಮೇಲೆ ಅಪ್ಪಾಜಿನೂ ತುಂಬ ಸಿಕ್ಕಾಪಟ್ಟೆ ಕೇರಿಂಗ್. ಅಲ್ಲಿ ನಾಟಕದಲ್ಲಿ ತುಂಬ ಸೀರಿಯಸ್ ಆಗಿ ಇದಿರ್ತಾರೆ, ಬಟ್ ಮನೇಲಿ ಆ ಥರ ಇಲ್ಲ ಅವರು. ಫಸ್ಟ್ ಎಲ್ಲರದು ಆದ ನಂತರ ಲಾಸ್ಟ್ ಅವ್ರಿಗೆ ಏನು ಮಿಕ್ಕಿರುತ್ತೋ ಅದು ನಂಗೆ ಇರಲಿ ಅಂತ ಯೋಚನೆ ಮಾಡ್ತಾರೆ. ಮುಂಚೆ ನಾನು ಯಾವತ್ತೂ ನಾಟಕ ಮಾಡೇ ಇರಲಿಲ್ಲ ಮದುವೆಗಿಂತ ಮುಂಚೆ. ಬಟ್ ಇಲ್ಲಿ ಬಂದ ನಂತರ ಇದಕ್ಕಿಂತ ಮುಂಚೆ ನಾಟಕ ರಾಜಾರಾಮ್ ಅಂಕಲ್ ಮಗಳು ಮಾಡ್ತಿದ್ಲು. ಅವಳು ಮಗಳು ಮದುವೆ, ನಮ್ಮ ಮದುವೆ ಒಂದು 5-6 ಡೇಸ್ ಗ್ಯಾಪಲ್ಲಿ ಆಯಿತು. ಸೊ ಅಲ್ಲಿ ಬಂದ ನಂತರ ಇಲ್ಲಿ ನಾನೇ ಮಗಳಾಗಿ ಅವ್ರ ಮನೆಗೆ ಬಂದೆ. ಸೊ ರಾಜಾರಾಮ್ ಅಂಕಲು ನನ್ನ ಅವ್ರ ಮಗಳೇ ಅಂತ ಅಂದ್ಕೊಂಡು ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟು, ನಾನು ಯಾರೂ ಫ್ರೆಂಡ್ಸ್ ಇರಲಿಲ್ಲ, ಸೊ ಇವರೇ ಫ್ರೆಂಡ್ಸ್ ಅಂತ ಅಂದ್ಕೊಂಡು ಅವ್ರ ಜೊತೆ ಎಲ್ಲ ಓಡಾಡ್ಕೊಂಡಿರ್ತಾ ಇದ್ದೆ. ಸೊ ಎಲ್ಲರೂ ನನಗೆ ತುಂಬ ಕ್ಲೋಸ್ ಆಗಿಬಿಟ್ಟಿದ್ರು ಅಷ್ಟೊತ್ತಿಗೆ. ಸೊ ನನಗೆ ಪಾತ್ರ ಮಾಡೋದೇನು ಕಷ್ಟ ಆಗಿರಲಿಲ್ಲ. ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು, ಯಾಕಂದರೆ ನಾನು ಮಂಗಳೂರಿಂದ ಬಂದಿರೋದು, ಬ್ಯಾಂಗ್ಳೂರು ಲ್ಯಾಂಗ್ವೇಜ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಬಟ್ ಒಂಚೂರು ಕಲಿತೆ ಅಂತ ಅಂದ್ಕೊತೀನಿ ಇಲ್ಲಿ ಬಂದಮೇಲೆ. ಅಪ್ಪಾಜಿನೂ ತುಂಬ ಒಂದು 10 ಡೇಸ್ ಅಷ್ಟು ಡೈಲಾಗ್ಸ್ ಎಲ್ಲ ನೀಟಾಗಿ ಹೇಳಿಕೊಟ್ರು, ಹೇಗೆ ಆ್ಯಕ್ಟಿಂಗ್ ಮಾಡೋದು ಅಂತ ಕಲಿಸ್ಕೊಟ್ರು. ಅದೇ ಥರ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅಂದ್ಕೊತ ಇದ್ದೆ, ಜನ ಎಲ್ಲ ನಗ್ತಾ ಇದ್ದಾರಲ್ಲ, ಮೋಸ್ಟ್ಲಿ ನಾನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾಯಿದ್ದೀನಿ ಏನೋ ಅಂತ. ಆಮೇಲೆ ಅಪ್ಪ ಅಮ್ಮನ ಕೂರಿಸ್ಬಿಟ್ಟು ಒಂದಿನ ಕೇಳಿದೆ, ನಾನು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ, ಜನ ಯಾಕೆ ನಗ್ತಾ ಇದ್ದಾರೆ ನಾನು ಡೈಲಾಗ್ ಹೇಳಿದ್ರೆ ಅಂತ. ಆಮೇಲೆ ಗೊತ್ತಾಯಿತು ಅಪ್ಪಾಜಿ ಕೌಂಟರ್ ಕೊಡ್ತಾ ಇದ್ದಾರೆ ಆ ಕಡೆಯಿಂದ, ಇದು ನನ್ನ ಆ್ಯಕ್ಟಿಂಗ್ ಅಲ್ಲ ಅಂತ. ಬಟ್ ಅಪ್ಪಾಜಿ ನನಗೆ ಆ ಥರ ಏನಕ್ಕೆ ಮಾಡ್ತಾಯಿದ್ರು ಅಂದರೆ ನನಗೆ ಪ್ರೋತ್ಸಾಹ ಬರಲಿ, ನಾನು ಇನ್ನೂ ಚೆನ್ನಾಗಿ ಮಾಡಲಿ ಆ್ಯಕ್ಟಿಂಗ್ ಅಂತ ಮಾಡ್ತಾಯಿದ್ರು ಅಂತ ಆಮೇಲೆ ಗೊತ್ತಾಯಿತು ನನಗೆ. ಬಟ್ ಇನ್ನೊಂದು ಸೀನ್ ಇದ್ದಿದ್ದು ನನ್ನ ಮೇಷ್ಟ್ರ ಜೊತೆ. ಅವರು ನನಗೆ ಅಷ್ಟೊತ್ತಿಗೆ 2-3 ತಿಂಗಳಲ್ಲಿ ನನಗೆ ಸ್ವಂತ ಅಪ್ಪನ ಥರನೇ ಆಗೋಗಿದ್ರು. ಸೊ ಅವ್ರ ಜೊತೆ ಪಾತ್ರ ಮಾಡೋದೇನು ನಂಗೆ ಕಷ್ಟ ಆಗಿರಲಿಲ್ಲ. ಇದೇ ಕಾರಣದಿಂದಾಗಿ ನಾನು ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ಮಲೇಷ್ಯಾ, ಸಿಂಗಾಪುರಲ್ಲಿ ಎಲ್ಲನೂ ಶೋ ಮಾಡಿದ್ವಿ. ಅಲ್ಲೆಲ್ಲ ಮಾಡಬೇಕಾದ್ರೆ ನಾನು ಆಲ್ಮೋಸ್ಟ್ 4 ಮಂತ್ಸ್ ಪ್ರೆಗ್ನೆಂಟ್. ಆವಾಗ ಎಲ್ಲರೂ ಡಾಕ್ಟರ್ಸ್ ನನಗೆ ತುಂಬ ಸಪೋರ್ಟ್, ಕಾನ್ಫಿಡೆನ್ಸ್ ಕೊಟ್ಟರು, ಹೋಗಿ ಬರ್ಬೋದಮ್ಮ, ಏನು ತೊಂದರೆ ಇಲ್ಲ ಅಂತ. ಬಟ್ ಇಲ್ಲಿ ಒಂದು 14 ಮೆಂಬರ್ಸ್ ಹೋಗಿದ್ವಿ ನಾವು. ಎಲ್ಲರೂ ನನಗೆ ತುಂಬ ಚೆನ್ನಾಗಿ ನನ್ನ ಲಗೇಜ್ ಎತ್ಕೊಂಡು ಎಲ್ಲನೂ ಕರ್ಕೊಂಡು ಹೋಗೋದು, ಎದುರುಗಡೆ ಕೂರಿಸೋದು. ರಾಜಾರಾಮ್ ಅಂಕಲೇ ನನಗೆ ಎಲ್ಲ ಪ್ಯಾಕ್ ಮಾಡಿಕೊಂಡೇ ಬಂದುಬಿಡ್ತಿದ್ರು, ನನಗೆ ಹಸುವಾಗುತ್ತೆ ಅಂತೆಲ್ಲ ತೊಗೊಂಬಂದು ಕೊಡ್ತಾಯಿದ್ರು. ಸೊ ನನಗೆ ಏನು ಅಲ್ಲಿ 1 ತಿಂಗಳು ಹೇಗೆ ಹೊರಟೋಯ್ತು ಅಂತಲೇ ಗೊತ್ತಾಗಲಿಲ್ಲ. ನನ್ನ ಪ್ರೆಗ್ನೆನ್ಸಿ ಹೇಗೆ ಕಳೆದೆ ಅಂತ ಆವಾಗಲೇ ಅಂದ್ಕೊಂಡೇ ಇಲ್ಲ ನಾನು. ಯಾಕಂದರೆ ಎಲ್ಲರೂ ಅಂದ್ಕೊತಾರೆ, ಅಯ್ಯೋ ಪ್ರೆಗ್ನೆಂಟ್ ತುಂಬ ರೆಸ್ಟ್ ಬೇಕು, ತುಂಬ ಕಷ್ಟ ಎತ್ಕೊಂಡು ಓಡಾಡೋದು. ನನಗೆ ಅಂತೂ ಈ 1 ತಿಂಗಳಿಂದ ಹೋದಿದ್ದರಿಂದ ನನಗೆ ನಾಶಿಯಸ್ ಏನು ಅನಿಸ್ಲೇ ಇಲ್ಲ, ಯಾಕಂದರೆ ಇವರೆಲ್ಲ ಜೊತೆಗಿದ್ದರು ನನ್ನ ಜೊತೆ. ಸೊ ಅಲ್ಲೂ ತುಂಬ ಎಂಜಾಯ್ ಮಾಡಿದ್ವಿ ನಾವು. ಬಟ್ ಎಟ್ ದ ಎಂಡ್ ಏನಾಯಿತು ಅಂದರೆ ಬ್ಯಾಕ್ ಸ್ಟೇಜಲ್ಲೆಲ್ಲ ತಮಾಷೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 4 ಮಂತ್ಸಲ್ಲಿ ಅಷ್ಟೊಂದು ಹೊಟ್ಟೆ ಕಾಣಿಸ್ತಾ ಇಲ್ಲ, 5 ಮಂತ್ಸ್ ಅಷ್ಟೊತ್ತಿಗೆ ಸ್ವಲ್ಪ ಹೊಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಆ ಪಾತ್ರದಲ್ಲಿ ನಾನು ಇನ್ನೂ ಮದುವೆನೇ ಆಗಿರಲಿಲ್ಲ. ಸೊ ಎಲ್ಲ ಬ್ಯಾಕ್ ಸ್ಟೇಜಲ್ಲಿ ರೇಗ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಮದುವೆಗಿಂತ ಮುಂಚೆನೇ ಪ್ರೆಗ್ನೆಂಟ್ ಆಗಿಬಿಟ್ಟು ಸ್ಟೇಜ್ಗೆ ಹೋಗ್ತಾ ಇದೆಯಾ ನೀನು ಅಂತ. ಸೊ ಅದೇ ಥರ ತುಂಬ ಹಿಂದೆ ನಮ್ಮ ಬ್ಯಾಕ್ ಸ್ಟೇಜಲ್ಲೂ ನಾವು ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಇವಾಗ ಏನಂದರೆ ನನ್ನ ಗಂಡನ ಜೊತೆ ನಂಗೆ ಅವ್ರ ಜೊತೆನೂ ತುಂಬ ಆಚೆಗಡೆ ಹೋಗಿದ್ದೀನಿ, ಅತ್ತೆ ಮಾವನ ಜೊತೆನೂ ತುಂಬ ಆಚೆ ಹೋಗಿದ್ದೀನಿ. ಆಲ್ಮೋಸ್ಟ್ 3 ಇಯರ್ಸಲ್ಲಿ ಒಂದು 30 ಕಂಟ್ರೀಸ್ ಹೋಗಿಬಿಟ್ಟಿದ್ದೀನಿ. ಬಟ್ ಯಾವತ್ತೂ ಈ ಟ್ರಿಪ್ ಥರ ನನಗೆ ಯಾವತ್ತೂ ಅನಿಸಲಿಲ್ಲ. ಇವಾಗ ಎಲ್ಲಾದ್ರೂ ಹೋಗೋದಂದ್ರೆ ಅಯ್ಯೋ ನಂಗೆ ಬರೋಕ್ಕೆ ಇಷ್ಟ ಇಲ್ಲ, ಹೋಗೋದಾದರೆ ಇನ್ನು ಅವ್ರ ಜೊತೆನೇ ಯಾವುದಾದ್ರು ಟ್ರಿಪ್ ಇದ್ರೆ ಅಷ್ಟು ಫ್ಯಾಮಿಲಿ ಮೆಂಬರ್ ಥರ ಆಗಿಬಿಟ್ಟಿದ್ದೀವಿ. ಇಲ್ಲೇ ಕೂರಿಸ್ಬಿಟ್ಟು ಫಸ್ಟ್ ಒಂಚೂರು ಹೊಸದಾಗಿ ಬಂದಿರೋದಲ್ಲ, ಸೊ ಎಲ್ಲರ ಎದುರುಗಡೆ ಮಾಡೋಕ್ಕೆ ಒಂಚೂರು ನಾಚಿಕೆ ಆಗ್ತಾಯಿತ್ತು. ಅದಕ್ಕೆ ಅಪ್ಪಾಜಿನೇ ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಈ ಥರ ಹೇಳಬೇಕಮ್ಮ, ಈ ಥರ ಹೇಳಬೇಕು, ಆಮೇಲೆ ಒಂದೊಂದು ದಿನ ಡೈಲಾಗ್ ನಾನು ಈ ಥರ ಚೇಂಜ್ ಮಾಡ್ಕೊಳ್ಳುವ, ಯಾಕಂದರೆ ಒಂದೇ ಹೇಳಿ ಬೇಜಾರಾಗುತ್ತಲ್ವ, ಅದಕ್ಕೆ ಈ ಥರ ಹೇಳಿದ್ರೆ ನೀನು ಈ ಥರ ಕೌಂಟರ್ ಕೊಡು ಅಂತ ಫುಲ್ ಆ್ಯಕ್ಟಿವ್ ಆಗಿರಬೇಕು ಸ್ಟೇಜಲ್ಲಿ. ನಿನ್ಗೆ ಏನು ಹೇಳಿದ್ರು ಪರವಾಗಿಲ್ಲ, ನಾನು ಅದನ್ನ ತೊಗೊಂಡು ಹೋಗ್ತೀನಿ, ಯಾಕಂದರೆ ಅವ್ರಿಗೆ ಇದೇನು ಹೊಸದಲ್ಲ. ಸೊ ನಾನೇನಾದ್ರು ಮರ್ತುಬಿಟ್ಟು ಒಂಚೂರು ಅಪ್ಸೆಟ್ ಆದ್ರೂ ಅವರೇ ಡೈಲಾಗ್ ನನಗೆ ಬಾಯಲ್ಲಿ ಬರೆಸ್ತಾಯಿದ್ರು. ಸೊ ಅದು ನನಗೆ ಯಾವತ್ತೂ ನಾಟಕ ಅಂತ ಅನಿಸ್ಲೇ ಇಲ್ಲ. ನಮ್ಮ ಮನೆಯಲ್ಲೇ ನಾನೇನೋ ಮಾತಾಡ್ತಿದ್ದೀನಿ ಅಂತ ಅನಿಸ್ತಾ ಇತ್ತು. ಸೊ ಮನೆಯವ್ರ ಜೊತೆ ಥರನೇ ಇದ್ರಲ್ವ ಎಲ್ಲರೂ. ಸೊ ಯಾವತ್ತೂ ನನಗೆ ಅದು ನಾಟಕ ಅಂತ ನನಗೆ ಯಾವತ್ತೂ ಅನಿಸ್ಲೇ ಇಲ್ಲ.
ಸುಮ್ಮನೆ ನಾನು ಮನೇಲಿ ಏನು ಮಾತಾಡ್ತಿದ್ದೀನಿ ಅದನ್ನು ಅಲ್ಲೇ ಮಾತಾಡ್ತಿದ್ದೀನಿ ಅಂತ ಅನಿಸ್ತಾ ಇತ್ತು. ಪ್ರಶ್ನೆನೇ ಕೇಳಬೇಕು, ಇದಕ್ಕೆ ನನ್ನ ಉತ್ತರ ಮೌನ ಅಂತ ಒಂದು ಡೈಲಾಗ್ ಇದೆ, ಅದು ನಂಗೆ ತುಂಬ ಇಷ್ಟ. ಮತ್ತು ಮೇಡಮ್, ಇವಾಗ ನೀವು ಮೊದಲು ನೀವು ಬರೋಕ್ಕಿಂತ ಮುಂಚೆ ಇವಾಗ ಹೇಗೆ ಅನಿಸ್ತಿದೆ ನಿಮಗೆ ಎಲ್ಲ? ಇಲ್ಲ, ನಾನು ಯಾವತ್ತೂ ಆ್ಯಕ್ಚುಲಿ ನನಗೆ ಫ್ರೆಂಡ್ಸ್ ಎಲ್ಲ ಏನು ಹೇಳಿದ್ರು ಅಂದರೆ, ನಾನು ಇಲ್ಲಿ ಹಾಸ್ಟೆಲಲ್ಲಿ ಓದ್ತಾ ಇದ್ದೆ ಆವಾಗ ನನಗೆ ಇನ್ನೂ 22 ಇಯರ್ಸ್. ಎಲ್ಲರೂ ನನಗೆ ಯಾಕೆ ಇಷ್ಟು ಬೇಗ ಮದುವೆ ಆಗ್ತಿದ್ಯಾ ಬಟ್ ನಾನು 3 ವರ್ಷದಲ್ಲಿ ಯಾವತ್ತೂ ರೆಗ್ರೆಟ್ ಮಾಡಲಿಲ್ಲ ನನಗೆ ಯಾಕೆ ಇಷ್ಟು ಬೇಗ ಮದುವೆ ಇತ್ತು ಅಂತ. ಯಾಕಂದರೆ ನಾನು ಅಷ್ಟು ಚೆನ್ನಾಗಿದ್ದೀನಿ ಇಲ್ಲಿ. ಸೊ ನನಗೆ ಇಲ್ಲಿ ನಾನು ಮನೆ ಬಿಟ್ಟು ಬಂದಿದ್ದೀನಿ ಅಂತಲೇ ನಂಗೆ ಅನಿಸ್ತಾ ಇಲ್ಲ. ಅಪ್ಪ ಅಮ್ಮನೇ ಮರ್ತೋಗ್ಬಿಟ್ಟಿದ್ದಾರೆ, ಇವರೇ ಅಪ್ಪ ಅಮ್ಮ ಆಗೋಗಿದ್ದಾರೆ ಇವಾಗ. ಯಾವತ್ತೂ ನಾನು ಬೇಜಾರೇ ಆಗಲಿಲ್ಲ ನನಗೆ. ಮದುವೆ ಆದ ನಂತರ ಯಾವತ್ತೂ ರೆಗ್ರೆಟ್ ಮಾಡಿದೆ ಯಾವುದೇ ವಿಷಯಕ್ಕೂ. ಯಾಕಂದರೆ ಗಂಡನೂ ತುಂಬ ಅಪ್ಪಾಜಿ ಥರನೇ ಇದ್ದಾರೆ ಅವರು ಫುಲ್ ಸಪೋರ್ಟ್ ಮಾಡ್ತಾರೆ. ನಾನು ಆಲ್ಮೋಸ್ಟ್ ಮದುವೆಯಾಗಿ 1 ಮಂತ್ಗೆ ಅವ್ರನ್ನ ಬಿಟ್ಬಿಟ್ಟು US ಗೆ 1 ತಿಂಗಳಿಗೆ ಹೋಗಿದ್ದೆ. ಆವಾಗಲೂ ಬೇಜಾರು ಮಾಡ್ಕೊಂಡಿಲ್ಲ. ಅಮ್ಮನ ಜೊತೆನೂ ಅಲ್ಲಿ ಹೋದಾಗೆಲ್ಲ 15 ಡೇಸ್ 1 ಮಂತ್ ಹೋಗ್ತೀನಿ. ಅವರು ನನಗೆ ಅವ್ರು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಬಿಟ್ಟರೆ ಯಾವತ್ತೂ ನೀನು ಹೋಗಬೇಡ ಅಂತ ಹೇಳಿಲ್ಲ. ಅವರು ನಂಗೆ ಸಪೋರ್ಟ್ ಮಾಡ್ತಿದ್ರು. ಅಮ್ಮನೂ ಅಷ್ಟೇ, ಯಾವತ್ತೂ ಯಾಕ್ರಿ ಸೊಸೆನ ಕರ್ಕೊಂಡು ಹೋಗೋದು ಬೇಡ, ಬೇಕಾದ್ರೆ ಬಿಟ್ಟು ಹೋಗ್ಬೋದು, ಅವ್ರಿಗೇನು ಅಗತ್ಯ ಇಲ್ಲ ನನ್ನ ಕರ್ಕೊಂಡು ಹೋಗೋದು. ಬಟ್ ಯಾವತ್ತೂ ಅವರು ನನಗೆ ನಾನೇ ಬರಲ್ಲ ಅವಳು ಬರಲಿಲ್ಲ ಅಂದರೆ, ಅವಳು ಬಂದರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳೋ ಸಿಚುವೇಷನಲ್ಲಿ ಇದ್ದೀವಿ. ತುಂಬ ಖುಷಿ ಅನಿಸುತ್ತೆ. ಈ ಕಾಲದಲ್ಲಿ ಅತ್ತೆ ಮಾವ ಈ ಥರ ಸಿಗೋದು ತುಂಬ ಕಷ್ಟ ಇದೆ. ಹಣ ಇರ್ಬೋದು ಇದಿರ್ಬೋದು, ಬಟ್ ಈ ಥರ ನೋಡ್ಕೊಳ್ಳೋ ಅತ್ತೆ ಮಾವ ಎಲ್ಲರಿಗೂ ಸಿಗಲಿ ಅಂತಲೇ ನಾನು ಅನ್ಕೊತೀನಿ. ನನ್ನ ತಂಗಿನೂ ಇದ್ದಾಳೆ, ಅವಳಿಗೂ ನಾನು ಗಂಡ ಮತ್ತು ಅತ್ತೆ ಮಾವ ಚೆನ್ನಾಗಿದ್ದರೆ ಮಾತ್ರ ಮದುವೆ ಆಗು ಅಂತ ಹೇಳ್ತೀನಿ.